ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಪ್ರಕರಣದಲ್ಲಿ ಸತ್ಯ ಹೇಳ್ತೀನಿ ಅಂತ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿದ ಕ್ಷಮಾದಾನ ಅರ್ಜಿ ವಿಚಾರಣೆ ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆಯಿತು. ಪ್ರದೋಷ್ ಅರ್ಜಿಗೆ ದರ್ಶನ್ ಸೇರಿ ಆರೋಪಿಗಳ ವಾದ ಆಲಿಸಬೇಕಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಈ ಮೂಲಕ ತಮ್ಮ ವಾದವನ್ನು ಆಲಿಸಬೇಕು ಅಂತ ಕೋರಿದ್ದ ದರ್ಶನ್ ಸೇರಿ ಉಳಿದ ಆರೋಪಿಗಳ ವಕೀಲರ ಮನವಿಯು ತಿರಸ್ಕೃತವಾಗಿದೆ. ಈ ಮೂಲಕ ದರ್ಶನ್ ಸೇರಿ ಆರೋಪಿಗಳ ಆಕ್ಷೇಪಣೆಯನ್ನ ಕೋರ್ಟ್ ಪರಿಗಣಿಸಿಲ್ಲ. ಇನ್ನು ಪ್ರದೋಷ್ ಅರ್ಜಿಯ ಬಗ್ಗೆ ಕೋರ್ಟ್ ಇನ್ನೂ ತೀರ್ಮಾನಿಸಿಲ್ಲ. ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ಕಾನೂನಿನಂತೆ ತೀರ್ಮಾನಿಸಲಾಗುವುದು ಅಂತ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಮ್ರಾಣಿ ಪ್ರತಿಕ್ರಿಯಿಸಿದ್ದಾರೆ. ಆರೋಪಿ ದರ್ಶನ್ಗೆ ಕಾನೂನು ಸಂಕಷ್ಟ ಹೆಚ್ಚಾಗುತ್ತಲೇ ಇದ್ದು, ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸಿದ್ರೆ ಏನೆಲ್ಲ ಆಗಲಿದೆ ಅನ್ನೋ ಬಗ್ಗೆ ಡಿ ಗ್ಯಾಂಗ್ಗೆ ಆತಂಕ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ತಡೆಯುವ ವೇಳೆ ಪೊಲೀಸರನ್ನ ಲೆಕ್ಕಿಸದೆ ಜೆಡಿಎಸ್ ಕಾರ್ಯಕರ್ತರು ನುಗ್ಗಲು ಯತ್ನಿಸಿದ್ರು. ಪಾದಯಾತ್ರೆ ಮುಂದುವರಿಸುವುದಾಗಿ ಕಾರ್ಯಕರ್ತರು ಪಟ್ಟು ಹಿಡಿದ ಹಿನ್ನೆಲೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಎಷ್ಟೇ ತಡೆದ್ರೂ ನಾವು ಪಾದಯಾತ್ರೆ ನಿಲ್ಲಿಸಲ್ಲ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಸ್ಕೊಳ್ಳಕ್ ನೋಡ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಬಗ್ತಕ್ಕಂತ ಪ್ರಶ್ನೆ ಇಲ್ಲ. ರೈತರ ಜೊತೆ ನಿಲ್ತೇವೆ. ತಡೆಯುವಂತ ದೊಡ್ಡ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಇದು ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ಒತ್ತಡವನ್ನ ಏರ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇರ್ಲಿ, ಜನ ನೋಡ್ತಾ ಇದ್ದಾರೆ. ಇನ್ನು ಸಂಜೆ 4 ಗಂಟೆ ಸುಮಾರಿಗೆ 2ನೇ ದಿನದ ಪಾದಯಾತ್ರೆಯನ್ನ ಜೆಡಿಎಸ್ ನಾಯಕರು ಸ್ಥಗಿತಗೊಳಿಸಿದ್ರು. ಈ ಮೂಲಕ ಒಂದು ದಿನ ಮೊದಲೇ ಜೆಡಿಎಸ್ ಪಾದಯಾತ್ರೆ ಮುಕ್ತಾಯಗೊಂಡಿದೆ. ಈ ಮಧ್ಯೆ ಆಗಸ್ಟ್ 18ರಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ನಿಖಿಲ್ ಕುಮಾರಸ್ವಾಮಿ ಘೋಷಿಸಿದ್ದಾರೆ. 2ನೇ ದಿನದ ಜೆಡಿಎಸ್ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಸಾಥ್ ನೀಡಿದ್ರು. ಪಾದಯಾತ್ರೆ ಸಾಗುತ್ತಿದ್ದ ವೇಳೆ ಬಿಡದಿಗೆ ತೆರಳಿದ್ದ ದೇವೇಗೌಡರು ಸರ್ಕಾರಕ್ಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ಯಾರಾದ್ರೂ ಟೌನ್ಶಿಪ್ಗೆ ಅರ್ಜಿ ಹಾಕಿದ್ರಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಯಾರಿಗೆ ಕೊಡಲು ಹೊರಟಿದ್ದೀರಿ? ನಾನು ವೀಲ್ ಚೇರ್ನಲ್ಲೇ ಹೋರಾಟ ಮಾಡ್ತೀನಿ ಅಂತ ದೇವೇಗೌಡರು ಗುಡುಗಿದ್ದಾರೆ. ರೈತರ ಹೊಟ್ಟೆಯ ಮೇಲೆ ಮೊಳೆಯಲಿಕ್ಕೆ ಹೋಗ್ತಿರು. ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 93 ವರ್ಷ ಆಗಿರುವುದು ನಾವು ಪ್ರಾಯಶ್ಚಿತ ಆಗಲು ಯಾರಿಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಿಡದಿ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೈರು ವಿಚಾರವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿದ್ದು, ದೋಸ್ತಿ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅಂತ ಆರೋಪಿಸುತ್ತಿದೆ. ಇದಕ್ಕೆ ತಿರುಗೇಟು ನೀಡಿರುವ ವಿಜಯೇಂದ್ರ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆಗೂ ನಮ್ಮ ಸಹಕಾರದ ಬಗ್ಗೆ ಮಾತನಾಡಿದ್ದೇವೆ ಅಂದ್ರು. ಇನ್ನು ಪಾದಯಾತ್ರೆ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ಜೊತೆಗಿನ ಬಿವೈ ವಿಜಯೇಂದ್ರ ಹೇಳಿಕೆ ವೈರಲ್ ಆಗಿದೆ. ವಿಡಿಯೋದಲ್ಲಿ ಸಾಂಕೇತಿಕವಾಗಿ ಬೆಂಬಲ ನೀಡಿದ ಬಗ್ಗೆ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿವೈವಿ, ನಾನು ಹೇಳಿದ ಉದ್ದೇಶದ ಬಗ್ಗೆ ತಪ್ಪು ತಿಳಿದುಕೊಳ್ಳಲಾಗಿದೆ ಅಂದ್ರು. ಭಾನುವಾರನೇ ಮಾಡಬೇಕು ಅಂತ ಹೇಳಿ ಅವರ ಅಪೇಕ್ಷೆ ಇತ್ತು. ಅದಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನನ್ನ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೆ ವಿನಃ ಮತ್ತೆ ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಅಶೋಕ್ ಅವರು ನಮ್ಮ ಮುಖಂಡರೆಲ್ಲ ಹೋಗಿದ್ದಾರೆ. ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಅಶೋಕ್ ಅವರು ಏನು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ನಾನು ಅದನ್ನೇ ಇಂಗ್ಲೀಷಲ್ಲಿ ಸಿಂಬಾಲಿಕ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಬೆಂಬಲ ನೀಡಿದ್ದೇವೆ ಅಂತ ಹೇಳಿದ್ದೇನೆ. ಎರಡನೇದು, ನಾನು ಹೇಳಿರ್ತಕ್ಕಂಥ ಉದ್ದೇಶ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ. ಯಾವ್ಯಾವ ರೈತರು ಬಿಡದಿನಲ್ಲಿ ಮುಂಚೂಣಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದ್ರು, ರಾಜ್ಯ ಸರ್ಕಾರದ ಕಡೆಯಿಂದ ಅವರ ರೈತರ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ರೈತರು ಅದರಿಂದ ಹಿಂದೆ ಸರ್ಕೊಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾನು ಅವತ್ತು ಮಂತ್ರಿಗಳ ಜೊತೆಲೂ ಕೂಡ ಹೇಳಿರುವಂಥದ್ದು. ವಿದ್ಯಾರ್ಥಿಗಳ ಪ್ರತಿಭಟನೆ, ಪೊಲೀಸರ ಕ್ರಮ ಸೇರಿದಂತೆ ಎಲ್ಲಾ ವಿಚಾರಗಳ ಬಗ್ಗೆಯೂ ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಈ ವೇಳೆ ವಿಪಕ್ಷ ನಾಯಕರು ಹಂಗಾಮ ಸೃಷ್ಟಿಸಬಾರದು ಅಂತ ರಿಜಿಜು ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಗೃಹ ಮಂತ್ರಿ ಜಿ का जवाब के समय डरना नहीं है, भागना नहीं है, पूरा सुनना पड़ेगा. ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ವೇಳೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯೆ ನೀಡಬೇಕು ಅಂತ ವಿಪಕ್ಷಗಳ ಪಟ್ಟು ಹಿಡಿದಿವೆ. ಸೋಮವಾರ ಸಂಸತ್ನ ಹೊರಗೆ ಪ್ರತಿಭಟಿಸಿದ ವಿಪಕ್ಷಗಳು ಸಂಸದರು ಅಮಿತ್ ಶಾ ಅವರೇ ಸದನಕ್ಕೆ ಬನ್ನಿ ಅಂತ ಘೋಷಣೆಗಳನ್ನು ಕೂಗಿದ್ರು.
ಇನ್ನು ಇಲ್ಲಿ ನಾವು ಪ್ರತಿಭಟನೆ ನಡೆಸಿ ಬೇಡಿಕೆ ಇಡ್ತಿದ್ದೇವೆ. ಆದರೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಕೋಣೆಯಲ್ಲೇ ಕುಳಿತು ಎಲ್ಲವನ್ನ ಕೇಳಿಸಿಕೊಳ್ತಿದ್ದಾರೆ, ಅಲ್ಲಿಂದಲೇ ಸೂಚನೆಗಳನ್ನು ಕೊಡ್ತಿದ್ದಾರೆ ಅಂತ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ರು. अब घर में बैठ के हुकूमत चलाते हो और हम यहाँ पर बहुत से हमारे एमपीज एमएलए सारे लोग एक होकर एक आवाज में डिमांड कर रहे हैं कि इस समस्या को सॉल्व करने के लिए, लेकिन वो यहाँ रूम में बैठ के सुनते हैं और रूम में बैठ के इंस्ट्रक्शन भेजते हैं और अपने लोगों को ये कहते हैं कि अगर हम उठे तो तुम सब लोग बीजेपी के सारे लोग उठ के उनको तुम प्रोटेस्ट करो, तो ये बोलने नहीं देती. ಇನ್ನು ಅಮಿತ್ ಶಾ ಸಂಸತ್ತಿಗೆ ಬಂದು ಹೇಳಿಕೆ ನೀಡುವವರೆಗೂ ಈ ಬಿಕ್ಕಟ್ಟು ಮುಂದುವರಿಯುತ್ತದೆ ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. गृह मंत्री जी पार्लियामेंट में स्टेटमेंट नहीं देंगे तब तक डेडलॉक कंटिन्यू ही रहेगा मेरे ख्याल से. ಡೇಟ್ ಜುಲೈ 26 ಅಂತ ಇದೆ. ಈ ದಿನದಿಂದ ಮುಂದಿನ 5 ದಿನ ಬರಬಹುದು. ಆದ್ರೆ ಅವಧಿ ಮೀರಿ 15 ದಿನ ಆದ್ರೂ ಈ ಮಶ್ರೂಮ್ ಪಾಕೆಟ್ ಅನ್ನ ಫ್ರಿಡ್ಜ್ ನಲ್ಲಿಡಲಾಗಿತ್ತು. ಇಲ್ಲಿ ನೋಡಿ, ಟೊಮ್ಯಾಟೊ ಸಾಸ್ ನಲ್ಲಿ ಜಿರಳೆ ರಾಜಾರೋಷವಾಗಿ ಓಡಾಡ್ತಿದೆ. ಈ ಚೀಸ್ ಪ್ಯಾಕೆಟ್ ನಲ್ಲಿ ಸತ್ತ ಜಿರಳೆ ನೋಡಿ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲಿರುವ ಪೆಗ್ ಅಂಡ್ ಬಾಟಲ್ಸ್ ಪಬ್ ಮೇಲೆ ದಾಳಿ ನಡೆಸಿದಾಗ ಸಿಕ್ಕ ಆಹಾರ ಪದಾರ್ಥಗಳನ್ನ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕಳಪೆ ಆಹಾರ ನೀಡುತ್ತಾ ಇದ್ದ ಪಬ್ನ ಕಿಚನ್ನಲ್ಲಿದ್ದ ಬೇಬಿಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು ಪತ್ತೆಯಾಗಿದೆ. ಅವಧಿ ಮೀರಿದ ಮಶ್ರೂಮ್ಗಳನ್ನ ಶೇಖರಿಸಲಾಗಿತ್ತು. ಇನ್ನು ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ ಸಿಕ್ಕಿದ್ದು, ಮಶ್ರೂಮ್ನಲ್ಲಿ ಫಂಗಸ್ ಇತ್ತು. ಚೈನೀಸ್ ಅಡುಗೆಗೆ ಬಳಸುವ ತರಕಾರಿ ಕಳಪೆ ಮಟ್ಟದ್ದಾಗಿದ್ದು, ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಪಡೆದು ಕಿಚನ್ ಅನ್ನ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ. ಹಣ ಪಡೆದ ಹೋಟೆಲ್ನವರು ಗುಣಮಟ್ಟದ ಆಹಾರ ನೀಡಬೇಕು ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಹೋಟೆಲ್ಗಳ ಸ್ವಚ್ಛತೆ ಬಗ್ಗೆ ವ್ಯಾಪಕವಾಗಿ ದೂರುಗಳು ಬಂದಿದ್ದು, ರೋಗ ಬರೋ ಮುನ್ನ ತಡೆಯೋ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂದ್ರು. ಇನ್ನು ಅವಧಿ ಮುಗಿದ ಮಾಂಸಾಹಾರ ಸೇವನೆ ಕ್ಯಾನ್ಸರ್ ಕಾರಕ ಅಂತ ಆಹಾರ ತಜ್ಞೆ ಕೀರ್ತಿ ಹಿರಿಸಾವೆ ಹೇಳಿದ್ದಾರೆ. ಹೋಟೆಲ್ 5 ಸ್ಟಾರ್ ಹೋಟೆಲ್ ನಾಲ್ಕು ಮಾಲೀಕನ ಅಲ್ಲಿ ಊಟ ಮಾಡ್ತಿದ್ದ, ಅವನೇ ಗೊತ್ತಿಲ್ಲ ಅವನ ಮಕ್ಕಳಿಗೆ ಒಮ್ಮೆ ಊಟ ಕೊಡ್ತಿದ್ದ. ನಾವು ಸ್ವಯಂ ಅರ್ಥ ಮಾಡಿಕೊಂಡು ನಾವು ಯಾಕೆ ಮೋಸ ಮಾಡ್ತೀವಿ? ಎಲ್ಲರೂ ಕೊಡ್ತಾರಲ್ಲ, ಜನರಿಗೆ ಉತ್ತಮವಾದ ಆಹಾರ, ಉತ್ತಮ ವ್ಯವಸ್ಥೆ ಮಾಡೋ ಜವಾಬ್ದಾರಿ ಸರ್ಕಾರದ ಜನಸಾಮಾನ್ಯರು ಮಾಡಬೇಕು. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಇದನ್ನ ಒಂದ್ಸಲ ಸ್ಲಾಟರ್ ಮಾಡಿದ ತಕ್ಷಣನೇ ರಿಗರ್ ಮಾರ್ಟಿಸಮ್ ಅಂತ ಒಂದು ಪ್ರೋಸೆಸ್ ನಡೆಯುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ಸು, ಕೆಮಿಕಲ್ ಚೇಂಜಸ್ ಆಗ್ತಾನೆ ಇರುತ್ತೆ. ಅಲ್ಲ ಈ ಹೊಟ್ಟೆ ಉರಿ ಆಗಿರ್ಬೋದು, ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿರ್ಬೋದು, ಡಿಹೈಡ್ರೇಷನ್ ಏನಾದರೂ ಆಯಿತು, ಫುಡ್ ಪಾಯ್ಸನ್ ಆಯಿತು ಅಂತಂದರೆ ತೀರಾ ನಮ್ಮ ಏನಂತೀವಿ ನಮ್ಮ ಪ್ರಾಣಕ್ಕೆ ಕುತ್ತು ಬರುವಂಥ ಸಾಧ್ಯತೆಗಳು ಫುಡ್ ಪಾಯ್ಸನ್ ಅಲ್ಲಿ ಕಂಡುಬರ್ತವೆ. ಬೆಂಗಳೂರಿನಲ್ಲಿ 10ಕ್ಕೂ ಹೆಚ್ಚು ಕಾಸ್ಮೆಟಿಕ್ ಮಳಿಗೆಗಳ ಮೇಲೆ ದಾಳಿ ನಡೆದಿದ್ದು, ಕಾಂತಿವರ್ಧಕ ಪ್ರಾಡಕ್ಟ್ಗಳ ಸ್ಯಾಂಪಲ್ಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಲ್ಲಾ ಬಗೆಯ ಬ್ರ್ಯಾಂಡ್ಗಳ ಡೂಪ್ಲಿಕೇಟ್ ಸೌಂದರ್ಯವರ್ಧಕಗಳನ್ನ ಮಾರಾಟ ಮಾಡಲಾಗ್ತಿದೆ. ಕ್ಯಾನ್ಸರ್ನಂತಹ ನಾನಾ ಸಮಸ್ಯೆಗಳಿಗೆ ಈ ಕಾಸ್ಮೆಟಿಕ್ಸ್ ಕಾರಣ ಹಿನ್ನೆಲೆಯಲ್ಲಿ ಕಾಂತಿವರ್ಧಕ ಪ್ರಾಡಕ್ಟ್ಗಳ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಲಾಗಿದೆ. ಲಿಪ್ಸ್ಟಿಕ್, ಪೌಡರ್, ಸೆರಮ್, ಫೇಶಿಯಲ್ ಕ್ರೀಮ್ಗಳ ಸ್ಯಾಂಪಲ್ಸ್ಗಳನ್ನ ಸಂಗ್ರಹಿಸಿದ್ದಾರೆ. ಕಾಸ್ಮೆಟಿಕ್ಸ್ಗಳ ಸ್ಯಾಂಪಲ್ಸ್ ಪಡೆದು ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಅನ್ಸೇಫ್ ಬಂದಲ್ಲಿ ಅಧಿಕಾರಿಗಳು ಕಾನೂನು ಕ್ರಮಕ್ಕೆ ಮುಂದಾಗಲಿದ್ದಾರೆ. ಇನ್ನು ಸಾಕಷ್ಟು ಕಾಸ್ಮೆಟಿಕ್ಸ್ಗಳ ಮೇಲೆ ತಯಾರಿಕಾ ದಿನವೇ ಇರೋದಿಲ್ಲ. ಕಾಸ್ಮೆಟಿಕ್ಸ್ಗಳಲ್ಲಿ ಲೆಡ್ ಮರ್ಕ್ಯುರಿ ಬಳಸ್ತಾರೆ. ಇದು ಕಾರ್ಸಿನೋಜೆನಿಕ್ಗೆ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಚರ್ಮ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ ಅಂತ ಡರ್ಮಟಾಲಜಿಸ್ಟ್ ಡಾಕ್ಟರ್ ಜಗದೀಶ್ ಹೇಳಿದ್ದಾರೆ. ಎಷ್ಟೊಂದು ಕ್ರೀಮ್ಸ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಸ್ ಇರೋದಿಲ್ಲ, ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಹೆಸರು ಇರಲ್ಲ. ಅವ್ರು ಯೂಸ್ ಮಾಡೋಂಥ ಲಿಪ್ಸ್ಟಿಕ್ಸಲ್ಲಿ ಈ ಥರ ಕೆಮಿಕಲ್ಸ್ ಇರೋದ್ರಿಂದ ಅವರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಫ್ಯೂಚರಲ್ಲಿ ಡೆಫಿನೆಟ್ಲಿ ಅದರಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಕಾವೇರಿ ನೀರು ಬಿಡುಗಡೆ ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿ ಸೂಚಿಸಿದೆ. ಆಗಸ್ಟ್ 13ರಂದು ವಿಚಾರಣೆ ನಡೆಸಲು ಸಿಜೆಐ ಪೀಠ ತೀರ್ಮಾನಿಸಿದೆ. ಕಾವೇರಿ ನೀರು ಹರಿಸಲು ನಿರ್ದೇಶನ ನೀಡುವಂತೆ ಕೋರಿ ಆಗಸ್ಟ್ 3ರಂದು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇನ್ನು ಸಿಡಬ್ಲ್ಯೂಎಂಎ ಆದೇಶದಂತೆ 3500 ಕ್ಯೂಸೆಕ್ ನೀರು ಬಿಡುತ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ವಿರುದ್ಧ ತಮಿಳುನಾಡು ದೂರಿದೆ. ತಮಗೆ ಬರಬೇಕಾದ ಪಾಲು ಸಿಕ್ಕಿಲ್ಲ ಅಂತ ತಮಿಳುನಾಡು ವಾದ ಮಂಡಿಸಿದೆ.
ತಮಿಳುನಾಡಿಗೆ ಕಾವೇರಿ ನೀರು ಬಿಡಬಾರದು ಅಂತ ಆಗ್ರಹಿಸಿ ವಿವಿಧ ಸಂಘಟನೆಗಳು ಆಗಸ್ಟ್ 13ರಂದು ನೀಡಿದ್ದ ಕರ್ನಾಟಕ ಬಂದ್ ನಡೆಯೋದು ಬಹುತೇಕ ಅನುಮಾನ ಇದೆ. ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ ಅಂತ ವಾಟಾಳ್ ನಾಗರಾಜ್ ಜೊತೆ ಗುರುತಿಸಿಕೊಂಡಿರುವ ಸಾರಾ ಗೋವಿಂದು ಹೇಳಿದ್ದಾರೆ. ಮಳೆ ಬಂದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾವೇರಿ ನೀರು ಸಮಸ್ಯೆ ಇಲ್ಲವಾಗಿದೆ. ಆದರೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಬಂದ್ಗೆ ಬೆಂಬಲ ಇದೆ ಅಂತ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಇಲ್ವೇ ಇಲ್ಲ, ನನ್ನ ಹತ್ರ ಬಂದ್ ಬೇಡ ಅಂತ ಯಾರು ಹೇಳಿಲ್ಲ, ಬಂದ್ ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ. ವುಡ್ಲ್ಯಾಂಡ್ಸ್ನಲ್ಲಿ ಭಾರಿ ಸಭೆ ಮಾಡಿ ಬಂದ್ ಬೇಕು. ತೆಲಂಗಾಣದ ಹೈದರಾಬಾದ್ನಲ್ಲಿ ಬಾಡಿಗೆ ಬಾಯ್ ಫ್ರೆಂಡ್ ಹೆಸರಿನ ಜಾಹೀರಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಬಗ್ಗೆ ಜಾಗೃತಿಯಿಂದ ಇರುವಂತೆ ಹೈದರಾಬಾದ್ ಪೊಲೀಸರು ಎಚ್ಚರಿಸಿದ್ದಾರೆ. ಇದೊಂದು ಸೈಬರ್ ವಂಚನೆಯಾಗಿದ್ದು ಯುವತಿಯರು, ಮಹಿಳೆಯರು ಎಚ್ಚರವಾಗಿರಬೇಕು. ಸೈಬರ್ ವಂಚನೆಗೆ ಒಳಗಾಗದಿರಿ ಅಂತ ಹೈದರಾಬಾದ್ ಐಪಿಎಸ್ ಅಧಿಕಾರಿ ವಿಸಿ ಸಜ್ಜನರ್ ಎಚ್ಚರಿಸಿದ್ದಾರೆ. ಹಿಂದುತ್ವ ಸಿದ್ಧಾಂತವಾದಿ ಮೋಹನ್ ದಾಸ್ಗೆ ಬಂಧನದ 24 ಗಂಟೆಗಳ ನಂತರ ಜಾಮೀನು ಸಿಕ್ಕಿದೆ. ದೆಹಲಿಯ ಸಿಜೆಪಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಬಗ್ಗೆ ಮೋಹನ್ ದಾಸ್ ದ್ವೇಷ ಭಾಷಣದ ವಿಡಿಯೋ ಪೋಸ್ಟ್ ಮಾಡಿದ್ದ ಆರೋಪವಿತ್ತು. ಈ ಸಂಬಂಧ ತಿರುವನಂತಪುರಂ ಸೈಬರ್ ಪೊಲೀಸರು ಭಾನುವಾರ ಮೋಹನ್ ದಾಸ್ ಅವರನ್ನ ಬಂಧಿಸಿದ್ರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕಗಳನ್ನು ಬೇಟೆಯಾಡಿ ಭಾರತಕ್ಕೆ ಹಿಂತಿರುಗಿರುವ ಕ್ರೀಡಾಪಟುಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ರು. ಅದರಲ್ಲೂ ಗ್ಲಾಸ್ಗೋದ ರೆಸ್ಟೋರೆಂಟ್ನಲ್ಲಿ ಭಾರತದ ನಕ್ಷೆಯನ್ನ ತಪ್ಪಾಗಿ ಮುದ್ರಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಹೋಟೆಲ್ ಸಿಬ್ಬಂದಿಯೊಂದಿಗೆ ಜಗಳವಾಡಿದ್ದ ಬಾಕ್ಸರ್ ಲವ್ಲಿನಾ ಬೊರ್ಗೊಹೈನ್ನನ್ನ ಪ್ರಧಾನಿ ಮೋದಿ ಅಭಿನಂದಿಸಿದ್ರು.